ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆಂದು ತೋರಿಸಿಕೊಡುತ್ತೇನೆ. ನನ್ನ ಹತ್ರ 4 ಬೆಂಡೆಕಾಯಿ ಇರುವುದು, ಹಾಗಾಗಿ ಅದನ್ನೇ ತೋರಿಸಿಕೊಡುತ್ತೇನೆ. 4 ಬೆಂಡೆಕಾಯಿ, 1 ಬಟ್ಟಲು ತೆಂಗಿನ ತುರಿ, 1 ಚಮಚ ಜೀರಿಗೆ, 1 ಚಮಚ ಉಪ್ಪು, 1 ಮೆಣಸಿನಕಾಯಿ, ಅಷ್ಟೇ ಬೆಲ್ಲ, 4 ಚಮಚ ಸ್ಟೀಲ್ ಚಮಚದಲ್ಲಿ ಮೊಸರು, ಮತ್ತು ಒಗ್ಗರಣೆಗೆ ತೆಂಗಿನ ಎಣ್ಣೆ, ಒಗ್ಗರಣೆಗೆ ಸಾಸಿವೆ ಮತ್ತು ಬೇವಿನ ಎಲೆ. ಮೊಸರು ಬಿಟ್ಟು ಬಾಕಿ ಎಲ್ಲ ಕೆಂಪು ಚಮಚದಲ್ಲಿ ಹಾಕಿಕೊಳ್ಳಿ ಫ್ರೆಂಡ್ಸ್. ಗ್ಯಾಸ್ ಹಚ್ಚಿ ಬೆಂಡೆಕಾಯಿಯನ್ನು ತುಂಡು ಮಾಡಿ ಅದನ್ನು 3 ಚಮಚ ತೆಂಗಿನೆಣ್ಣೆಯಲ್ಲಿ ಹುರಿದುಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಹುರಿದುಕೊಂಡ ಮೇಲೆ ಇಷ್ಟೇ ಗಾತ್ರದ ಹುಣಸೆ ಹಣ್ಣನ್ನು ಕಿವುಚಿ ಅದರ ನೀರನ್ನು ಇದಕ್ಕೆ ಹಾಕಿಕೊಳ್ಳಿ. ಇದು ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಹುಣಸೆಹಣ್ಣು ನಾನು ನಿಮಗೆ ತೋರಿಸಿರಲಿಲ್ಲ, ಆದರೆ ಅದು ನೋಡಿ ಬರುತ್ತದೆ. ಹುಣಸೆಹಣ್ಣು ಹಾಕಿದರೆ ಅಂಟು ಬರುವುದಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿದೆ. ತುಂಬ ಹಾಕಿದರೆ ಮಜ್ಜಿಗೆ ಹುಳಿ ಕಪ್ಪಾಗುತ್ತದೆ. ಆದ್ದರಿಂದ 1 ಹುಣಸೆ ಬೀಜದಷ್ಟು ಮಾತ್ರ ಹಾಕಿ. ಮತ್ತೆ ನಾವು ಮೊಸರು ಹಾಕುತ್ತೇವಲ್ಲ, ಇದು ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಇದಕ್ಕೆ ತೆಗೆದಿಟ್ಟುಕೊಂಡ ಉಪ್ಪು ಮತ್ತು ಬೆಲ್ಲ ಎರಡನ್ನೂ ಹಾಕಿಬಿಡಿ. ತೆಂಗಿನ ತುರಿ ಇತ್ತಲ್ಲ, ಜೀರಿಗೆ, 1 ಮೆಣಸಿನಕಾಯಿ, ಅದನ್ನು ರುಬ್ಬಿಕೊಂಡು ಬಂದದ್ದನ್ನು ಸಹ ಹಾಕುವ. ಇದು ಸಹ ದಪ್ಪವಿರಬೇಕು ಫ್ರೆಂಡ್ಸ್, ತೆಳು ಮಾಡಬೇಡಿ. ತೆಳು ಮಾಡಿದರೆ ಚೆನ್ನಾಗಿರುವುದಿಲ್ಲ, ದಪ್ಪವೇ ಇರಬೇಕು. ಇದು ಉಡುಪಿ ಬ್ರಾಹ್ಮಣರ ಫೇಮಸ್ ಇದು ಮಜ್ಜಿಗೆ ಹುಳಿ. ಉಡುಪಿ ಬ್ರಾಹ್ಮಣರು ಯಾವಾಗಲೂ ಮಾಡುತ್ತಿರುತ್ತಾರೆ, ಬೇರೆ ಕಡೆ ಮಾಡುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಇದು ಚೆನ್ನಾಗಿ ಕುದಿ ಬರಲಿ. ಈಗ ಕುದಿಯುತ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರ್ತದೆ, ನೀವು ಮಾಡಿ ನೋಡಿ ಒಮ್ಮೆ. ಈಗ ಇದು ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಇನ್ನೂ 2 ಬಾಕಿ ಇದೆ. 1 ಒಗ್ಗರಣೆ ಕೊಡಬೇಕು, 1 ಮೊಸರು ಹಾಕಬೇಕು. ಈಗ ಕುದಿಯುತ್ತಿರುವಾಗಲೇ ಮೊಸರು ಖಂಡಿತ ಹಾಕಬೇಡಿ, ಅದು ಒಡೆದಾಗ ಆಗುತ್ತದೆ. ಹಾಲು ಒಡೆಯುತ್ತದಲ್ಲ, ಆ ಥರ ಕಾಣುತ್ತದೆ. ನೀವು ಆರಿದ ಮೇಲೆಯೇ ಮೊಸರು ಹಾಕಬೇಕು. ಉಪ್ಪು ಎಲ್ಲ ನಿಮಗೆ ಕಮ್ಮಿ ಆದರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮತ್ತೆ ಹಾಕಿಕೊಳ್ಳಬಹುದು. ಇದನ್ನು ಖಂಡಿತ ಮಾಡುತ್ತೀರಿ ಎಂದು ತಿಳಿದುಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಮಜ್ಜಿಗೆ ಹುಳಿ ಸ್ವಲ್ಪ ತಣ್ಣಗಾಗಿದೆ ಫ್ರೆಂಡ್ಸ್. ತುಂಬ ತಣ್ಣಗಾಗಬೇಕು ಎಂದು ಏನು ಕಾಯಬೇಕಾಗಿಲ್ಲ, ಅರ್ಧ ತಣ್ಣಗಾದರೆ ಸಾಕು. ಈಗ ಇದಕ್ಕೆ ಮೊಸರನ್ನು ಮಿಕ್ಸ್ ಮಾಡಿ. ಇದಕ್ಕೆ ಕೊಡಕೆನಾಳು ಅಂತ ಸಹ ಹೇಳುತ್ತಾರೆ ಬೇರೆ ಕಡೆ. ಉಡುಪಿಯಲ್ಲಿ ಮಜ್ಜಿಗೆ ಹುಳಿ ಅಂತ ಹೇಳುತ್ತಾರೆ. ಇದು ಊಟ ಮಾಡಲು ತುಂಬ ಖುಷಿಯಾಗುತ್ತದೆ ಅನ್ನದೊಟ್ಟಿಗೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಸಾಸಿವೆ ಮತ್ತು ಕರಿಬೇವು ತೆಗೆದಿಟ್ಟುಕೊಂಡಿದ್ದೇವಲ್ಲ, ಅದನ್ನು ಹಾಕಿ. ನೋಡಿ ಫ್ರೆಂಡ್ಸ್, ಈಗ ಮಜ್ಜಿಗೆ ಹುಳಿ ರೆಡಿಯಾಯಿತು. ಸವಿಯುವ ಸಮಯ. ನೀವು ಮಾಡಿಕೊಂಡು ತಿನ್ನುತ್ತೀರಿ ಎಂದು ನಂಬಿದ್ದೇನೆ. ನಮಸ್ಕಾರ ಫ್ರೆಂಡ್ಸ್.